ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನೈಟ್ ಸ್ಕಿನ್ ಕೇರ್ ರುಟೀನ ತೋರಿಸ್ತಾ ಇದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಸ್ಕಿನ್ ಕೇರ್ ರುಟೀನ್ ಅಂತ ಹೇಳಿಬಿಟ್ಟು. ಶೂಟಿಂಗ್ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30-12 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೊಸ ಮನೆಗೆ ಹೋಗುತ್ತೆ, ಅಲ್ಲೇ ನನಗೆ ಪಿಕಪ್ ಡ್ರಾಪ್ ಆಯಿತು. ಹಾಗಾಗಿ ಆ್ಯಂಡ್ ಫುಲ್ಲು ಹೆಂಗಿತ್ತು ಅಂದರೆ ತಲೆ ಎಲ್ಲ ಭಾರ ಆಗ್ತಿತ್ತು ನನಗೆ. ಬಿಕಾಸ್ ತುಂಬ ಕೆಲಸ ಇತ್ತು ಇವತ್ತು. ಹಾಗಾಗಿ ಜೊತೆಗೆ ಇದು ಒಂದು 50 ಹೇರ್ ಪಿನ್ ಹಾಕಿರ್ತಾಳೆ ನಮ್ಮ ಚೈತ್ರ. ಅದನ್ನು ತೆಗೆದು ಕೆರ್ಕೊಳ್ಳೋ ಸುಖ ಇದೆ ಗೊತ್ತಾ, ಯಾರಿಗೆ ಹೇಳ್ಕೊಳ್ಳಿ ಆ ಸುಖನ. ಸಕ್ಕತ್ತಾಗಿರುತ್ತೆ ಆ ಫೀಲಿಂಗ್ಸು. ಈಗ ಮೇಕಪ್ ರಿಮೂವ್ ಮಾಡಾದ್ಮೇಲೆ, ಹೇರ್ ಪಿನ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ನಮಗೊಂದು ರಿಲೀಫ್ ಸಿಗುತ್ತೆ ಗೊತ್ತಾ. ಆ ರಿಲೀಫೇ ಬೇರೆ ಲೆವೆಲ್. ಆ್ಯಂಡ್ ಯೂಶಲಿ ನಾನು ಕೋಕೋನಟ್ ಆಯಿಲ್, ಇಲ್ಲಾಂದರೆ ಬೇಬಿ ಆಯಿಲ್, ಇಲ್ಲಾಂದರೆ ಬಾಮ್ ಯೂಸ್ ಮಾಡ್ತೀನಿ. ಆಮೇಲೆ ಕ್ಲೆನ್ಸಿಂಗ್ ಬಾಮ್ನ ಬಳಸ್ತೀನಿ. ಶೂಟಿಂಗ್ ಮೇಕಪ್ ಅಂತ ಬಂದಾಗ ಐ ಆಲ್ವೇಸ್ ಪ್ರಿಫರ್ ಲೈಕ್ ಕೋಕೋನಟ್ ಆಯಿಲ್ನ ಬಳಸ್ತೀನಿ. ಇವತ್ತು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮೇಕಪ್ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ಶೂಟಿಂಗಲ್ಲೇ, ಬಟ್ ವಿಡಿಯೋ ಶೂಟ್ ಮಾಡಬೇಕಿತ್ತಲ್ಲ, ಹಾಗಾಗಿ ಮನೆಗೆ ಬಂದು ರಿಮೂವ್ ಮಾಡ್ತಾ ಇದ್ದೀನಿ. ಯೂಶಲಿ ಕೋಕೋನಟ್ ಆಯಿಲಲ್ಲಿ ಮೇಕಪ್ ರಿಮೂವ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಪೋರ್ಸಲ್ಲಿರೋ ಅಂಥ ಲೈಕ್ ಮೇಕಪ್ ಏನಿರುತ್ತೆ ಅದೆಲ್ಲ ಮೆಲ್ಟಾಗಿ ಹೊರಗೆ ಬಂದಿರುತ್ತೆ. ಲೈಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೊತ್ತಾ ಮನೆಗೆ ಬರೋ ಗ್ಯಾಪಲ್ಲಿ. ಆ ಒಂದು ಟೈಮಲ್ಲಿ ಅದೆಲ್ಲ ಮೆಲ್ಟ್ ಆಗುತ್ತೆ. ಸೊ ನಮಗೆ ಇನ್ನೂ ಈಸಿ ಆಗುತ್ತೆ ನಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಈ ರೀತಿ ಮಸ್ಕಾರ ಕೂಡ ನಾವು ರಿಮೂವ್ ಮಾಡಬೇಕು, ಇಲ್ಲಾಂದರೆ ಅದು ಹಂಗಂಗೆ ಅಂಟಂಟು ಇದ್ಬಿಡುತ್ತೆ. ಹಾಗೆ ಬಿಟ್ಬಿಟ್ರೆ ನಮ್ಮ ಲ್ಯಾಶಸ್ ಹಾಳಾಗೋ ಚಾನ್ಸಸ್ಸು, ಆಮೇಲೆ ತುಂಬ ತೆಳುವಾಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಹಾಗಾಗಿ ನೀಟಾಗೆ ನಾನು ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡೆ. ಆ್ಯಂಡ್ ಟಿಶ್ಯೂ, ವೆಟ್ ವೈಪ್ಸ್ ಇದ್ದರೆ ವೆಟ್ ವೈಪ್ಸ್ ಬಳಸ್ತೀನಿ, ಟಿಶ್ಯೂ ಇದ್ದರೆ ಟಿಶ್ಯೂ ಬಳಸ್ತೀನಿ. ನನಗೆ ಏನಲ್ಲಿ ಕನ್ವೀನಿಯೆಂಟಾಗಿ ಸಿಗುತ್ತೆ ಆ ಮೂಮೆಂಟಿಗೆ ಅದನ್ನು ಬಳಸ್ತೀನಿ. ಯೂಶಲಿ ಜಾಸ್ತಿ ಕಾನ್ಸಂಟ್ರೇಟ್ ಎಲ್ಲ ಮಾಡಿ ವೈಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ಒಂದು 3-4 ಟಿಶ್ಯೂ ಅಂತೂ ಬೇಕೇ ಬೇಕು ಮೇಕಪ್ ರಿಮೂವ್ ಮಾಡೋದಕ್ಕೆ. ಆ್ಯಂಡ್ ಬಿಸಿಲಲ್ಲೆಲ್ಲ ಶೂಟ್ ಮಾಡೋದ್ರಿಂದ ಹೀಟಿಗೆ ಪಿಂಪಲ್ಸ್ ಆಗಿಬಿಟ್ಟಿದೆ. ಆಬ್ವಿಯಸ್ಲಿ ಅದೇನು ಹೊಸದಲ್ಲ ಬಿಡಿ ನನಗೆ. ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಾನು ಪಿಂಪಲ್ಸ್ನ ಕಡಿಮೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಯ್ಟ್ ಮಾಡೋಣ. ಆ್ಯಂಡ್ ಕ್ಲೀನಾಗೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ. ಫೇಸ್ ವಾಶ್ ಆದಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಸಮ್ಟೈಮ್ಸ್ ಐ ರಿಯಲಿ ಡೂ ಫಾಲೋ ಸ್ಕಿನ್ ಕೇರ್, ಸಮ್ಟೈಮ್ಸ್ ಅಷ್ಟೇ. ಇದಕ್ಕೆ ನಾನು ಬಳಸ್ತಾ ಇರೋದು ಬಯೋಕ್ಯೂಲ್ ಅವರ ಎವರ್ಗ್ಲೋ ರೇಡಿಯನ್ಸ್ ವಿಟಮಿನ್ ಸಿ ಸೀರಮ್. ಇದರಲ್ಲಿ AHA ಪ್ಲಸ್ ಹ್ಯಾಲುರಾನಿಕ್ ಆಸಿಡ್, ಕಕಾಡು ಪ್ಲಮ್ ಪ್ಲಸ್ ಶುಗರ್ ಕೇನ್ ಇದೆ. ಇದು ಕೊಲಾಜಿನ್ ಸಿಂಥಸಿಸ್ನ ಬೂಸ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ನ ಎನ್ಹಾನ್ಸ್ ಮಾಡಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಈ ರೀತಿ 2 to 3 ಪಂಪ್ಸ್ ತಗೊಂಡು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಇದನ್ನ ಅಬ್ಸಾರ್ಬ್ ಮಾಡುತ್ತೆ. ಆ್ಯಂಡ್ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಸೊ ಇಷ್ಟು ರಾತ್ರಿಯಲ್ಲಿ ಕೂಡ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಸಮ್ ಟೈಮ್ಸ್ ಮಾಡಲೇಬೇಕಾಗತ್ತೆ, ತುಂಬಾ ಹೊತ್ತು ಮೇಕಪ್ ಹಾಕಿರ್ತೀವಲ್ವಾ, ಹಾಗಾಗಿ. ಆ್ಯಂಡ್ ನಮ್ದು ರೂಟೀನು ಪ್ರಾಪರ್ ಆಗಿ ಇರೋದಿಲ್ಲ. ಬೆಳಗಿನ ಜಾವ ಇರುತ್ತೆ, ರಾತ್ರಿ ಇರುತ್ತೆ, ಯಾವಾಗ ಮಲಗ್ತೀವಿ ಯಾವಾಗ ಎದ್ದೇಳ್ತೀವಿ ಅಂತ ನಮಗೆ ಅಂದಾಜಿರಲ್ಲ. ಈ ರೀತಿ ಇರೋದ್ರಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಕೂಡ ಅಪಿಯರ್ ಆಗುತ್ತೆ. ಅಂಡ್ ಅದಕ್ಕೆ ನಾನು ಬಳಸ್ತಾ ಇರೋದು ಬಯೋಕ್ಯೂಲ್ ಅವರ ಫಾರ್ ಎವರ್ ಯಂಗ್ ಅಂಡರ್ ಐ ಕ್ರೀಮ್. ಇದರಲ್ಲಿ ಗ್ರೀನ್ ಟೀ ಪ್ಲಸ್ ಬಿಡನ್ಸ್ ಫಿಲೋಸಾ ಇರೋದ್ರಿಂದ ನಮ್ಮ ಫೈಲೈನ್ಸ್ ಮತ್ತೆ ರಿಂಕಲ್ಸ್ ನ ರೆಡ್ಯೂಸ್ ಮಾಡುತ್ತೆ. ಅಂಡ್ ಡೀಪ್ ಪಫ್ಸ್ ಆಗಿದ್ರೆ ಅದನ್ನ ಲಿಫ್ಟ್ ಮಾಡುತ್ತೆ, ಜೊತೆಗೆ ನಮ್ಮ ಡಾರ್ಕ್ ಸರ್ಕಲ್ಸ್ ನ ಫೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಲೈಕ್ 2 to 3 ಮಿನಿಟ್ಸ್ ಆದ್ರೂ ಮಸಾಜ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಕಾಮ್ ಅನ್ಸುತ್ತೆ ನಮಗೆ. ಅಂಡ್ ಆ ಟೈಮಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ಫುಲ್ ಸುಸ್ತಾಗಿರ್ತೀವಿ ಗೊತ್ತಾ. ನಮ್ಮ ಕಣ್ಣುಗಳನ್ನ ಆ ಥರ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ ಅಷ್ಟೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬ ಫ್ರೆಶ್ ಅಂತ ಫೀಲ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ನನಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗುತ್ತೋ ಅಲ್ಲೆಲ್ಲರೂ ಪಿಂಪಲ್ ಪ್ಯಾಚ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಲೈಕ್ ಜಾಸ್ತಿ ಪಿಂಪಲ್ಸ್ ಅಪಿಯರ್ ಆಗುತ್ತೆ ನನಗೆ, ಬಟ್ ನೋ ವರೀಸ್, ಬಿಕಾಸ್ ನಂದು ಆಯಿಲ್ ಸ್ಕಿನ್ ಆಗಿಬಿಡುತ್ತೆ ಅಲ್ವಾ ಸಮ್ಮರಲ್ಲಿ. ಹಾಗಾಗಿ ಇಟ್ಸ್ ಓಕೆ, ಒಂದು 3-4 ಪ್ಯಾಚಸ್ ಅಪ್ಲೈ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಲಿಪ್ ಬಾಮ್ ತುಂಬಾ ಇಂಪಾರ್ಟೆಂಟ್. ನಂದು ಸಮ್ಮರ್ ಆಗಿರಲಿ ವಿಂಟರ್ ಆಗಿರಲಿ ನನ್ನ ಲಿಪ್ಸ್ ಯಾವಾಗಲೂ ಚಾಪ್ಟಾಗಿ ಇರುತ್ತೆ, ಬಟ್ ಐ ಸ್ಟಿಲ್ ಮೇಂಟೈನ್, ಫಾಲೋ ಮಾಡ್ತೀನಿ ಅದನ್ನೆಲ್ಲ. ಆ್ಯಂಡ್ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್ ಆದಮೇಲೆ ತುಳಸಿ ಮಾಲ ಹಾಕೊಂಡೆ. ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಶೂಟಿಂಗ್ ಮುಗಿಸಿದ ತಕ್ಷಣ ಹಾಕೊಳ್ತೀನಿ ಅಂದ್ಬಿಟ್ಟು. ಇವತ್ತು ತೀರಾ ಲೇಟ್ ಆಗ್ಬಿಡ್ತಲ್ಲ, ಹಾಗಾಗಿ ನಾನು ತುಳಸಿ ಮಾಲೆನ ಹಾಕೊಳ್ಳೋಕ್ಕಾಗಿಲ್ಲ. ಮನೆಗೆ ಹೋಗಿನೇ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಅದಕ್ಕೆ ಮನೆಗೆ ಬಂದು ಕ್ಲೀನಾಗಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಕೇರ್ ಎಲ್ಲ ಫಾಲೋ ಮಾಡಿಕೊಂಡು, ಆ್ಯಂಡ್ ಅಲ್ಲೇ ಊಟ ಮಾಡ್ಕೊಂಡಿದ್ದೆ ಅನಿಸುತ್ತೆ, ಊಟ ಮಾಡ್ಕೊಂಡೆ ಬಂದಿದ್ದೆ ಅನಿಸುತ್ತೆ, ನೆನಪಿಲ್ಲ ನನಗೆ ಅಷ್ಟಾಗಿ. ಆ್ಯಂಡ್ ತುಳಸಿ ಮಾಲೆ ಹಾಕೊಂಡೆ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಅಕ್ಕನ ಚೈನ್ ಮಿಸ್ ಮಾಡೋಕ್ಕಾಗತ್ತಾ, ಅದನ್ನು ಕೂಡ ಹಾಕೊಂಡೆ. ಆ್ಯಂಡ್ ಅದನ್ನು ಕೂಡ ಮಿಸ್ಸೇ ಮಾಡೋದಿಲ್ಲ, ಎವ್ರಿ ಸಿಂಗಲ್ ಡೇ ಕ್ಯಾರಿ ಮಾಡ್ತೀನಿ. ಯಾರೋ ಕೇಳಿದ್ರು, ಇದನ್ನು ನೀವು ಅಕ್ಕಂದನ್ನ ಶೂಟಿಂಗಲ್ಲಿ ಕೂಡ ಹಾಕೊಳ್ಬೋದಲ್ವಾ, ಸುಮ್ಮನೆ ಯಾಕೆ ಶೋ ಆಫ್ ಮಾಡ್ತೀಯ ಅಂತ. ಶೋ ಆಫ್ ಮಾಡೋ ಥರ ಇದ್ದರೆ ಹೆಂಗೆಂಗೂ ಶೋ ಆಫ್ ಮಾಡ್ಬೋದಾಗಿತ್ತು, ಬಟ್ ನಿಮ್ಮ ಮೆಂಟಾಲಿಟಿಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಚೀಪ್ ಮೆಂಟಾಲಿಟಿಗೆ ಯಾರು ಮ್ಯಾಚ್ ಮಾಡೋಕ್ಕಾಗತ್ತೆ ಹೇಳಿ. ಬಟ್ ಇಟ್ಸ್ ಓಕೆ. ಆ್ಯಂಡ್ ಪೂರ್ತಿ ಸ್ಕಿನ್ ಕೇರ್ ಎಲ್ಲ ಆಯಿತು. ಆ್ಯಂಡ್ ಜಡೆ ಕೂಡ ಹಾಕ್ಕೊಂಡೆ.
ಜಡೆ ಹಾಕ್ಕೊಂಡು ಹೋಗಿ ಮಲ್ಕೊಳ್ಬೇಕು ಅಷ್ಟೇ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇದನ್ನು ಪ್ರತಿ ಸರ್ತಿನೂ ಹೇಳ್ತೀನಿ, ಹಾಗೆ ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಏನಿದೆ ಹೇಳೋದಕ್ಕೆ ಇಲ್ಲಿ ಸದ್ಯ ಏನೂ ಇಲ್ಲ. ಇಷ್ಟೇ, ಹೋಗಿ ಮಲ್ಕೊಳ್ತೀನಿ, ತುಂಬ ಲೇಟಾಗಿ ಹೋಗಿತ್ತು ಹಾಗಾಗಿ. ಆ್ಯಂಡ್ ಎಲ್ರಿಗೂ ಓಕೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್.